ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಗೋಯಿತು ನಾನು ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಟೈಮೇ ಇರ್ತಾಯಿರಲಿಲ್ಲ ವ್ಲಾಗ್ಸ್ ಮಾಡೋಕ್ಕೆ. ಹಾಗಾಗಿ ಇವತ್ತು ಸರಿ ವ್ಲಾಗ್ ಮಾಡೋಣ ಅಂಥೇಳಿ ವ್ಲಾಗೇ ಮಾಡ್ತಾಯಿದ್ದೀನಿ. ಸೊ ಇವತ್ತು ಶುಕ್ರವಾರ ಸಂಜೆ. ಇವಾಗ ನಾನು ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀನಿ ಮನೆಗೆ, 4:15ಗೆ. ಅಲ್ಲಿಂದ ಬಂದು ಆಫೀಸಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ದೀಪ ಕೂಡ ಇವಾಗಲೇ ಅಂಟಿಸ್ಬಿಟ್ಟೆ. ಅಂದರೆ 5 ಗಂಟೆ ಟೈಮ್ ಆಗಿತ್ತು ಈಗ. ಸೊ 5 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಹೋಗ್ತಾಯಿದ್ದೀನಿ. ನಮ್ಮ ಮಕ್ಕಳ ಸ್ಕೂಲಲ್ಲಿ ಆ್ಯನ್ವಲ್ ಡೇ ಫಂಕ್ಷನ್ ಇದೆ. ಸೊ ಪಾಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ಸಂಜೆ ಲೇಟ್ ಆಗಿಬಿಡುತ್ತಲ್ಲ ಬರೋಷ್ಟೊತ್ತಿಗೆ, ಅವಾಗ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈಗಲೇ ಪೂಜೆ ಮಾಡಿಬಿಟ್ಟೆ. 5:15ಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ನಾನು ಹಸ್ಬೆಂಡು. ನಾನಿವತ್ತು ಈ ಒಂದು ಟಾಪ್ನ ಹಾಕ್ಕೊಂಡಿದ್ದೆ, ಸಿಂಪಲ್ ಆಗಿರೋವಂಥದ್ದು. ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ನೋಡಿ, ಈ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದು ಬಂದುಬಿಟ್ಟು ಕ್ರೇಪ್, ಮೈಸೂರು ಕ್ರೇಪ್ ಸಿಲ್ಕ್ ಬರುತ್ತಲ್ಲ, ಆ ಮೆಟೀರಿಯಲ್ಲು ಚೆನ್ನಾಗಿದೆ. ನಿಮಗೆ ಇದು ಫೋನಲ್ಲಿ ಯಾವ ಥರ ಕಲರ್ ಕಾಣ್ತಿದೆಯೋ ಸರಿಯಾಗಿ ಗೊತ್ತಾಗ್ತಿಲ್ಲ. ಅಂದರೆ ಪಿಂಕ್ ಥರ ಏನೋ ಕಾಣ್ತಿರಬೇಕು, ಬಟ್ ಇದು ಲ್ಯಾವೆಂಡರ್ ಕಲರು. ಸೊ ಲ್ಯಾವೆಂಡರ್ಗೆ ಗ್ರೀನ್ ಬಾರ್ಡರ್ ಬಂದಿರೋವಂಥದ್ದು ಚೆನ್ನಾಗಿದೆ. ಸ್ಯಾರಿ ವೇರ್ ಮಾಡೋದಕ್ಕೆಲ್ಲನೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನೇ ಉಟ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ಸೊ ಇದಕ್ಕೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ. ಈ ರೀತಿ ಅದು ಪಫ್ ಬರುತ್ತಲ್ವ, ಸೊ ಸ್ವಲ್ಪ ಪಫ್ ಇಟ್ಬಿಟ್ಟು ಸ್ವಲ್ಪ ಅದೇ ಈ ಥರ ಹೊಲಿಸಿದೆ, ಪಫ್ ಎಲ್ಲ ಇಟ್ಬಿಟ್ಟು. ಸೊ ತುಂಬ ಗ್ರ್ಯಾಂಡಾಗೂ ಏನಲ್ಲ, ಹಾಗಂತ ಸಿಂಪಲ್ಲಾಗೂ ಅಲ್ಲ, ಒಂದು ಸುಮಾರಾಗಿ ಹೊಲಿಸಿದ್ದೆ ಅಷ್ಟೇನೆ. ಬಟ್ ವೇರ್ ಮಾಡಿದಾಗ ಚೆನ್ನಾಗಿತ್ತು. ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾಕೋ ನನಗೆ ವೇರ್ ಮಾಡೋಕ್ಕೆ ಮನಸ್ಸಾಗಿಲ್ಲ. ಆ್ಯಕ್ಚುಲಿ ಅವತ್ತು ಹಸ್ಬೆಂಡ್ ಅವರು ಸ್ಕೂಲ್ ಫಂಕ್ಷನ್ಗೆ ಹೋಗಿದ್ನಲ್ಲ, ಆವಾಗ ಸ್ಯಾರಿನೇ ವೇರ್ ಮಾಡಿದ್ದೆ. ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ನನಗೆ, ಯಾಕಂದರೆ ತುಂಬ ಹೊತ್ತು ಕೂತೇ ಇರಬೇಕಲ್ವ. ಅದಕ್ಕೋಸ್ಕರ ಸರಿ ಆಯಿತು, ಡ್ರೆಸ್ಸೇ ವೇರ್ ಮಾಡೋಣ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಕೊಂಡು ಡ್ರೆಸ್ಸನ್ನೇ ಹಾಕ್ಕೊಂಡೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಈ ಸ್ಯಾರಿ ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಇದೇ ಥರ ಸುಮಾರು ಸೀರೆಗಳಿದ್ದಾವೆ ವೇರ್ ಮಾಡದೇ ಇರೋಂಥದ್ದು. ಸೊ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ಇಟ್ಟಿರೋದು, ಇನ್ನೂ ವೇರ್ ಮಾಡಿ ತೊಗೊಂಡು 3-4 ವರ್ಷ ಆಗಿದೆ ಸ್ಯಾರಿಗಳು. ಬಟ್ ಇನ್ನೂ ವೇರ್ ಮಾಡೋಕ್ಕೆ ಟೈಮ್ ಬಂದಿಲ್ಲ. ನೋಡೋಣ ಯಾವಾಗ ಟೈಮ್ ಬರುತ್ತೋ. ಓಕೆ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಟೈಮ್ ಇದನ್ನು ಉಟ್ಕೊಂಡಾಗ ಶೇರ್ ಮಾಡ್ತೀನಿ ನಿಮಗೆ. ಹಾಗೆಯೇ ಇನ್ನೊಂದಷ್ಟು ವಿಡಿಯೋಸ್ ಎಲ್ಲನೂ ಶೇರ್ ಮಾಡೋದಿತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಇದಕ್ಕೆ ಇದು ಬರೀ ಅಂಬ್ರೆಲಾ ಟಾಪ್ ಅಷ್ಟೇ ತೊಗೊಂಡಿದ್ದು. ಇದಕ್ಕೇನು ವೇಲೆಲ್ಲ ಏನೂ ಬಂದಿರಲಿಲ್ಲ. ಹಾಗಾಗಿ ಈ ಒಂದು ವೇಲ್ನ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಸೂಟ್ ಆಯಿತು. ಸಿಂಗಲ್ ಟೈಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸರಿ ಇದೇ ಇರಲಿ ಅಂತ ಅಂದ್ಕೊಂಡು ಇದನ್ನೇ ಹಾಕ್ಕೊಂಡಿದ್ದೀನಿ ಫೈನಲಾಗಿ. ಇವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟು ಈಗ ಮನೆಯೆಲ್ಲ ಒಂದು ಕಡೆ ಒಂದು ಸಲ ನೋಡಿಕೊಂಡು, ಸಿಲಿಂಡ್ರೆಲ್ಲ ಆಫ್ ಆಗಿದೆಯಾ ಎಲ್ಲ ನೋಡಿಕೊಂಡು ಇವಾಗ ಹೋಗಬೇಕು. ಸೊ ಎಲ್ಲ ಒಂದು ಕಡೆ ನೋಡ್ತಾಯಿದ್ದೀನಿ. ಸೊ ಒಂದು ಕಡೆಯಿಂದ ಎಲ್ಲನೂ ಆಗಿದೆ, ಪೂಜೆ ಎಲ್ಲ ಆಗಿದೆ. ಇನ್ನು ನೆಕ್ಸ್ಟು ಸಿಲಿಂಡರ್ ಕಡೆ ನೋಡಿದೆ, ಅದು ಆಫ್ ಆಗಿದೆ. ಪ್ರತಿದಿನ ಇದೊಂದು ಅಭ್ಯಾಸ ಅಲ್ವಾ, ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಹೋಗುವಂಥದ್ದು. ಇವಾಗ ಗೇಟ್ ಬೇಗೆಲ್ಲ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಮಕ್ಕಳೆಲ್ಲ ಇನ್ನೂ ಸ್ಕೂಲಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ, ಇನ್ನೂ ಬಂದಿಲ್ವಲ್ಲ ನಮ್ಮ ಪೇರೆಂಟ್ಸು ಅಂತ ಅಂದ್ಕೊಂಡು. ಗೊತ್ತಿರುತ್ತಲ್ಲ ನಿರೀಕ್ಷೆಗಳು ಎಷ್ಟಿರುತ್ತೆ ಮಕ್ಕಳದು ಅಂತ ಹೇಳ್ಬಿಟ್ಟು. ಸೊ ಅವರ ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ನಾವು ನೋಡಬೇಕು ಅಂತ ತುಂಬ ಅವ್ರಿಗೂ ಕೂಡ ಆಸೆ ಇರುತ್ತೆ. ನಮಗೂ ಕೂಡ ಅದಕ್ಕಿಂತ ದೊಡ್ಡ ಆಸೆ, ನಮ್ಮ ಮಕ್ಕಳು ಡ್ಯಾನ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಹೊರಡ್ತಾ ಇದ್ದೀವಿ. ಇನ್ನೇನು ಒಂದು 5 ನಿಮಿಷ ಅಷ್ಟೇ, ಒಂದು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಏನೇನಾಯಿತು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಒಂಥರ ಚೆನ್ನಾಗಿರುತ್ತೆ. ಈವ್ನಿಂಗ್ ಒಂದು ರೀತಿ ತುಂಬ ಚೆನ್ನಾಗಿ ಕಳೀತು ಅಂತಲೇ ಹೇಳ್ಬೋದು. ಈಗ ಫೈನಲಿ ಸ್ಕೂಲ್ ರೀಚ್ ಆಗಿದ್ದೀವಿ. ಇವಾಗ ಒಂದು ಸ್ವಲ್ಪ ಹಿಂಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೋಡಿ, ಇದೇ ಸ್ಕೂಲು. ಈ ಕಡೆ ರೈಟ್ ಸೈಡಲ್ಲಿ ಸ್ಕೂಲ್ ಇದೆ, ಹಾಗೆಯೇ ಮುಂದ್ಗಡೆನೇ ಪ್ಲೇ ಗ್ರೌಂಡ್ ಎಲ್ಲನೂ ಇದೆ. ಸೊ ಪ್ಲೇ ಗ್ರೌಂಡಲ್ಲಿ, ಆ ಗ್ರೌಂಡಲ್ಲೇ ಸ್ಕೂಲ್ ಫಂಕ್ಷನ್ನ ಆ್ಯನ್ವಲ್ ಡೇನ ಮಾಡ್ತಾ ಇರೋದು. ಬಟ್ ಪ್ರಿಪ್ರೇಷನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇನ್ನೇನು ಸೂರ್ಯ ಮುಳುಗೋ ಅಂಥ ಟೈಮು.
ಇನ್ನು ನೋಡ್ತಾ ಇದ್ವಿ ಮಕ್ಕಳೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ಗೆ ನನಗೆ ವಿಜಯ್ ಕಾಣಿಸ್ತಾ. ವಿಜಯ್ ನೋಡಿ ಸ್ಟೇಜ್ ಮೇಲೇ ಇದ್ದ. ಆಮೇಲೆ ವಿನಯ್ನ ಹುಡುಕ್ತಾ ಇದ್ದ. ಅವನೇನು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ರೆಡಿ ಆಗ್ತಿದ್ದ ಅಂತ ಹೇಳ್ದ. ಸರಿ ಆಯಿತು ಅಂತ ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ಸು ಸಿಕ್ಕಿದ್ರು, ಅವ್ರ ಫ್ರೆಂಡ್ಸ್ ಜೊತೆ ಅವರಿದ್ದರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಟರ್ ಶರಣ್ ಅವ್ರನ್ನ ಕರೆಸಿದ್ರು. ಸೊ ಇವ್ರಿಗೂ ಫ್ಯಾಮ್ಲಿ ಅವ್ರಿಗೆ ತುಂಬಾ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಶರಣ್ ಅವರು ಬಂದಿದ್ದು ತುಂಬಾ ಖುಷಿ ಆಯಿತು. ಮೊನ್ನೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೂ ಬಂದಿದ್ದರು. ಹಾಗೆಯೇ ಇಲ್ಲಿ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ತುಂಬ ಖುಷಿ ಆಯಿತು ನನಗೆ. ಅವರೊಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ರು. ಅವ್ರು ಏನೇನು ಹೇಳಿದ್ರು ಅದನ್ನು ಹಾಗೇ ಶೇರ್ ಮಾಡಿರ್ತೀನಿ. ಅದಾದಮೇಲೆ ಲೈವಾಗಿ ಒಂದು ಹಾಡನ್ನು ಕೂಡ ಹಾಡಿದ್ರು. ಬಟ್ ನಾನು ಅದನ್ನು ಹಾಡನ್ನು ಇದರಲ್ಲಿ ಹಾಕ್ತಾಯಿಲ್ಲ, ಯಾಕೆಂದರೆ ಅದು ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕಿರ್ತೀನಿ. ಬಟ್ ಯೂಟ್ಯೂಬಲ್ಲಿ ಹಾಕಿದ್ರೆ ಅದು ಕಾಪಿರೈಟ್ ಬಂದುಬಿಡುತ್ತೆ ಮ್ಯೂಸಿಕೆಲ್ಲ ಆ್ಯಡ್ ಆಗಿರೋದಕ್ಕೆ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿಲ್ಲ. ಸೊ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡಬೇಕು ಅಂದರೆ ಚೆಕ್ಔಟ್ ಮಾಡಿ. ಸೊ ಅದರ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅವರ ಲೈವ್ ಪರ್ಫಾಮೆನ್ಸ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ಅದರಲ್ಲಿ. ಹಾಗೆಯೇ ಅವರು ಒಂದಷ್ಟು ಮಾತುಗಳು ಹೇಳಿದರು. ಅದೇನು ಹೇಳಿದ್ರು ಸೆಂಟ್ರಾಗಿ ಸೀಟ್ ಕೊಟ್ಟರೆ ಸ್ಟೇಜ್ಗೆ ಒಂದು ಕರೆಕ್ಟಾಗಿ ನಾನೇ ಹುಡ್ಕೊಂಡು ಬಂದೆ ಇಲ್ಲಿಗೆ. ನನಗೆ ಬಹಳಷ್ಟು ಕಡೆ ಹೋದಾಗೆಲ್ಲ ಒಂದೊಂದು ಥರದ ಅನುಭವ ಆಗುವಂಥದ್ದು ಸತ್ಯ. ಒಂದು ಶಾಲೆಗೆ ಹೋದಾಗ ನಮಗೆ ಆ ಶಾಲೆಯ ವಾತಾವರಣದ ಅನುಭವ ಆಗುವಂಥದ್ದು. ಆದರೆ ಬಹಳ ಅಪರೂಪಕ್ಕೆ ಒಂದು ಶಾಲೆಗೆ ಹೋದಾಗ ಇದು ನನ್ನ ಶಾಲೆ ಅಂತ ಅನಿಸುವಂಥದ್ದು. ಅದು ಇಲ್ಲಿ ಕಂಡದ್ದೇ ನಾನು. ಅದು ಒಂದು ಆ ಶಾಲೆಗಿರುವಂತಹ ಶಕ್ತಿ, ಆಮೇಲೆ ಎರಡನೇದು ಈ ಶಾಲೆಯನ್ನು ನಡೆಸ್ತಾ ಇರುವಂಥವರ ಉದ್ದೇಶ. ಇವೆರಡೂ ಜೊತೆಗೆ ಸೇರಿದಾಗ ಮಾತ್ರ ಪ್ರತಿಯೊಬ್ಬರಿಗೂ ಹೀಗೆ ಅನ್ಸೋದಕ್ಕೆ ಸಾಧ್ಯವಾಗ್ತದೆ. ನಾನು ಸರ್ ಹತ್ರ ಮಾತಾಡ್ತಾ ಇದ್ದೆ ಈಗ. ಅವ್ರಿಗೆ ಒಂದು ಶಾಲೆಯನ್ನು ನಡೆಸುವಂಥದ್ದು ಒಂದು ಅಫೋರ್ಡ್ ಮಾಡುವಂಥ ಅವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದೇನೋ ಅನ್ನೋವಂಥ ಒಂದು ಕಾಲಘಟ್ಟ ಅದು. ಅದನ್ನು ಬಹಳ ಚೆಂದ ಅರ್ಥಕೊಂಡಿರುವಂಥ ಒಂದು ಫ್ಯಾಮಿಲಿ ಇವತ್ತು ಈ ಥರದ ಒಂದು ಶಾಲೆ ನಡೆಸ್ತಾ ಇದೆ ಅಂತ ಅನ್ನೋದಾದರೆ ಈ ಶಾಲೆಯಲ್ಲಿ ಓದುತ್ತಾ ಇರುವಂಥ ಮಕ್ಕಳ ಪೇರೆಂಟ್ಸ್ ನೀವೇನು ಕುಂತಿದ್ದೀರಿ ಗೊತ್ತಾ, ನೀವು ಎಲ್ಲರೂ ಅಷ್ಟೇ ಲಕ್ಕಿ ಅಂತ ಅನ್ನಿಸ್ತಾ ಇದೆ ನನಗೆ. ಫೀಸನ್ನು ಕಟ್ಟಕ್ಕೆ ಆಗದೆ ಎಷ್ಟೋ ಜನ ನನ್ನ ಪಕ್ಕದಲ್ಲಿ ಓದ್ತಾ ಇದ್ದಂಥ ಸ್ಟೂಡೆಂಟ್ಸನ್ನು ಶಾಲೆಯಲ್ಲಿ ನಿಲ್ಲಿಸಿ ಅವ್ರ ವಿದ್ಯಾಭ್ಯಾಸವನ್ನೇ ಅಲ್ಲಿಗೆ ಮೊಟಕುಗೊಳಿಸಿ ಅವ್ರನ್ನ ಬೇರೆ ಬೇರೆ ಕೆಲಸಕ್ಕೆ ಹಾಕಿದ್ದಂಥದ್ದು ಕೂಡ ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನನ್ನ ಜೊತೆಯಲ್ಲೇ ಬೆಳೆದಂಥ ನನ್ನ ಸ್ಟೂಡೆಂಟ್ಸು. ಅಂದರೆ ಆಗಿನ ಇದರಲ್ಲಿ ಶಾಲೆಯ ಫೀಸೇ ನಮಗೆ ಅಷ್ಟು ಕಟ್ಟೋದಕ್ಕೆ ಕಷ್ಟವಾಗಿದ್ದಂಥ ಒಂದಿದು. ಇವತ್ತು ಸತೀಶ್ ಅವರು ನನಗೆ ಒಂದು ವಿಚಾರ ಇತ್ತು, ನನಗೆಂಥ ಸತ್ಕಾರ್ಯದ ವಿಚಾರ ಇದು ಅಂತ ಅನ್ನಿಸ್ತು ಅಂತಂದರೆ ಹೇಳ್ತೀನಿ ಒಂದೇ ವಿಚಾರ. ಅವರು ಇಲ್ಲಿ ಪಕ್ಕದಾಗ ಹೇಳಿದಾಗ ನನಗೆ ಸುಮ್ಮನೆ ಕಿವಿಯಲ್ಲಿ ವಿಚಾರ ಹೇಳಿದ್ರು. ಸರ್, ನನ್ನ ಫೀಸನ್ನು ಹೆಂಗೆ ಇಟ್ಕೊಂಡಿದ್ದೀನಿ ಅಂತಂದರೆ, ಒಂದು ತಿಂಗಳ ಸಂಪಾದನೆ ಒಬ್ಬ ವ್ಯಕ್ತಿಗಿದ್ದರೆ ಅವರ 3 ದಿವಸದ ಸಂಪಾದನೆ ಮಾತ್ರ ನನ್ನ ಫೀಸ್ ಆಗಿರುತ್ತೆ ಸರ್ ಅಂತನ್ನುವಂಥದ್ದು. ಇದು ನನಗೆ ಅನಿಸಿದ್ದೇನು ಅಂತಂತಂದರೆ, ಕೆಲವು ನೋಡಿದ್ವು, ಇದು ಮೊದಲನೇ ವರ್ಷ ಬಹಳಷ್ಟು ಕಲೆಯ ವಿಚಾರವಾಗಿ ಅವರು ಕಲೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರುವಂಥದ್ದು ನನಗೆ ಗೊತ್ತು. ಸೊ ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಅಂತ ಅನ್ನುವಂಥದ್ದಾಯಿತು ಅಂತಂದರೆ, ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ದೀರಿ ಅಂತ ಅನ್ನುವಂಥದ್ದಾಯಿತು ಅಂತ ಅನ್ನೋದಾದರೆ, ನಿಮ್ಮ ಮಕ್ಕಳು ಒಂದು ಸೇಫ್ ಮತ್ತು ಒಂದು ಭಾಳಷ್ಟು ಏನಂತ ಹೇಳಿ ಇದನ್ನು ಇಷ್ಟು ಗೊತ್ತಾ, ಇಲ್ಲಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಅಷ್ಟು ಜನ ನೀವು ಇಲ್ಲಿ ವಿನ್ನರ್ಸ್ ಕಾಣಿಸ್ತಾ ಇದ್ದೀರಾ ನನಗೆ. ಇದೆಲ್ಲನೂ ಕ್ರೆಡಿಟ್ಸು ಈ ಶಾಲೆಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸು. ಮುಂಬರುವ ದಿವಸಗಳಲ್ಲಿ ಈ ಶಾಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನೂ ಸಾವಿರಾರು ಲಕ್ಷಾಂತರ ಜನ ಮಕ್ಕಳುಗಳಿಗೆ ವಿದ್ಯೆಯ ಮುಖಾಂತರ ದಾರಿದೀಪವಾಗುವಲ್ಲಿ ಒಂದು ಸತ್ಕಾರ್ಯ ಮಾಡುವಂಥ ಒಂದು ಕೆಲಸದಲ್ಲಿ ಈ ಒಂದು ದೇವರು ಈ ಒಂದು ಶಾಲೆಗೆ, ಈ ಒಂದು ಶಾಲೆಯನ್ನು ನಡೆಸ್ತಾ ಇರೋಂಥ ಎಲ್ಲ ಸಂಸ್ಥಾಪಕರಿಗೆ ಆಶೀರ್ವದಿಸಲಿ ಅಂತ ಹೇಳ್ತಾ, ಮತ್ತು ನನ್ನ ಮೊದಲನೇ ವರ್ಷದ ಒಂದು ಆ್ಯನ್ಯುವಲ್ ಡೇಗೆ ನನ್ನನ್ನು ಇಲ್ಲಿ ಕರೆದು ಇವತ್ತು ಈ ಒಂದು ವೇದಿಕೆ ಮೇಲೆ ಒಂದು ಪುಟಾಣಿ ಜಾಗವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಬರುವಂಥ ಒಂದು ಅವಕಾಶ ನನಗೆ ಸಿಕ್ಕಲಿ, ನಿಮ್ಮನ್ನೆಲ್ಲರನ್ನೂ ಕಾಣುವಂಥ ಒಂದು ಅವಕಾಶ ನನಗೆ ಸಿಕ್ಕಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಳ್ಳೆಯದು ಏನಣ್ಣ, ನಾನು ಮಾತೇ ಮುಗಿಸಿಲ್ಲ, ಗೊತ್ತು.
ಹಾಡು ನನ್ನ ಜೊತೆಯಲ್ಲೇ ನನ್ನ ಎಲ್ಲೇ ಉಪಸ್ಥಿತಿ ಇದ್ರೂ ಕೂಡ ಹಾಡು ಇಲ್ಲದೆ ನನ್ನ ಭಾಷಣ ಕಂಪ್ಲೀಟ್ ಆಗಲ್ಲ ಅಂತ ಅನ್ನೋವಂಥದ್ದು ನನಗೆ ಚೆನ್ನಾಗಿ ಗೊತ್ತು. ಆ್ಯಕ್ಚುಲಿ ಇದು ಪರವಾಗಿಲ್ಲ, ಇದು ಆ್ಯನ್ಯುವಲ್ ಡೇ ಆಗಿರೋದ್ರಿಂದ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಇದೆ. ಯಾವ ಹಾಡು ಆಡಲಿ ಅಂತ ಅನ್ನೋದು ಖಂಡಿತವಾಗ್ಲೂ ಸರ್. ಬಹುಶಃ ಶರಣ್ ಸರ್ ನೀವು ಹೇಳಿದ ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಅವ್ರು ಮಾತಾಡಿದ ತಕ್ಷಣ ಜನನೇ ಕೇಳ್ಬಿಡ್ತಾರೆ ಹಾಡು ಹಾಡು ಅಂತ. ಸೊ ದಯವಿಟ್ಟು ಇಲ್ಲಿ ಬಂದಿರುವಂತಹ ಎಲ್ಲರಿಗೋಸ್ಕರ ನಿಮ್ಮ ನೆಚ್ಚಿನ ಯಾವ್ದಾದ್ರು ಒಂದು ಹಾಡನ್ನ ದಯವಿಟ್ಟು. ನಾನು ಯೂಶಲಿ ನನ್ನ ಶೈಲಿಯ ಸಾಂಗ್ಗಳನ್ನು ಹಾಡುವಂಥದ್ದು ಒಂದು ವಾಡಿಕೆ. ಬಟ್ ಅದನ್ನು ಬ್ರೇಕ್ ಮಾಡಿಬಿಟ್ಟು ಫಸ್ಟ್ ಟೈಮ್, ಯಾಕಂದರೆ ಇದು ಮೊದಲನೇ ವರ್ಷದ ಒಂದು ಆ್ಯನ್ಯುವಲ್ ಡೇ ಇದು, ಹಾಗಾಗಿ ಒಂದು ದೇವ್ರ ಹಾಡನ್ನು ಹಾಡಬೇಕು ಅಂತ ಅನಿಸ್ತಾ ಇದೆ. ಏನಂತೀರಾ? ಸಿಂಗಿಂಗ್ ಎಲ್ಲ ಮುಗ್ದಾದ್ಮೇಲೆ ಈಗ ಅವ್ರಿಗೆ ಶಾಲು ಎಲ್ಲ ಹೊದಿಸಿ ಮೈಸೂರು ಪೇಟ ಎಲ್ಲ ತೊಡಿಸಿ, ಹಾಗೆ ಅವ್ರಿಗೆ ನೆನಪಿನ ಕಾಣಿಕೆ ಅಂತ ಹೇಳಿ ಒಂದು ಫೋಟೋ ಫ್ರೇಮ್ ಕೂಡ ಕೊಟ್ಟರು. ಚೆನ್ನಾಗಿತ್ತು ಅವರ ಒಂದು ಫೋಟೋ ಅದರಲ್ಲಿ. ಹಾಗೆ ಅವ್ರು ತುಂಬ ಹಂಬಲ್ ಪರ್ಸನ್ ಅಂತ ಕೂಡ ಅನ್ನಿಸ್ತು. ಅವ್ರು ಸ್ಟೇಜ್ ಮೇಲೆ ನಡ್ಕೊಂಡಂಥ ರೀತಿ, ದೊಡ್ಡವ್ರಿಗೆ ಕೊಟ್ಟಂಥ ಗೌರವ ಎಲ್ಲನೂ ಒಂದು ರೀತಿ ಚೆನ್ನಾಗಿತ್ತು. ತುಂಬ ಹಂಬಲ್ ಪರ್ಸನ್ ಅಂತ ಅನ್ನಿಸ್ತಿತ್ತು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಅವ್ರು ಹಾಡು ಹೇಳಿದ್ದು ಎಲ್ಲರಿಗೂ ಖುಷಿ ಆಯಿತು. ಸೊ ಇವಾಗ ಇದು ಬಂದುಬಿಟ್ಟು ವಿನಯ್ ಅವರ ಡ್ಯಾನ್ಸು. ಇದು ಶಿವ ಶಿವ ಶಂಕರ ಅಂತ ಹಾಡು ಬರುತ್ತಲ್ಲ, ಆ ಹಾಡಿಗೆ 10th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಇರೋದು. ಇದಕ್ಕೆ ಮತ್ತೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಮತ್ತೆ ಇದನ್ನು ಹಾಗೇ ಶೇರ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿರ್ತೀನಿ, ಸೊ ನೋಡ್ಕೋಬೋದು. ಹಾಗೆಯೇ ನಾನು ಯಾಕೆ ಇದನ್ನೆಲ್ಲ ಹಂಗೆ ಶೇರ್ ಮಾಡ್ತೀನಿ ಅಂದರೆ, ನಾನು ಇದನ್ನು ಮತ್ತೆ ಮೆಮೊರಿಯಾಗಿ ಇಟ್ಕೋಬೇಕು. ಹಾಗಾಗಿ ನಾನು ಇವಾಗ ಎಲ್ಲೇ ಅದನ್ನು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಯೂಟ್ಯೂಬ್ ಸ್ಕೂಲ್ದು ಅಕೌಂಟಲ್ಲೇ ಯೂಟ್ಯೂಬ್ ಇದೆ, ಅವರು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆಲ್ಲ ವಿಡಿಯೋಸ್ ಮಾಡಿಬಿಡಿ ಅಂತ ಕೂಡ ಹೇಳಿದರು. ಸ್ಕೂಲ್ ಅಕೌಂಟಲ್ಲೇ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ, ಅದರಲ್ಲಿ ನೋಡಿ ವಿಡಿಯೋಸ್ ಎಲ್ಲ ಮಾಡಬೇಡಿ ಅಂತ ಹೇಳಿದರು. ಬಟ್ ನನಗೆ ಅಂತಂದರೆ ಇವಾಗ ಯೂಟ್ಯೂಬಿಂದ ನಾನು ಮತ್ತೆ ಡೌನ್ಲೋಡ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ಬೌನ್ಸರ್ಸ್ ಎಲ್ಲ ಬಿಡ್ತಾನೆ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ನಾನು ಮತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ನಾನು ಯೂಟ್ಯೂಬರು, ನಾನು ಬರೀ ನಮ್ಮ ಮಕ್ಕಳ ಡ್ಯಾನ್ಸ್ ಮಾತ್ರ, ಒಂದೆರಡು ಡ್ಯಾನ್ಸ್ ಮಾತ್ರ ನಾನು ವಿಡಿಯೋ ಮಾಡ್ಕೊಳ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ನಾನು ಯೂಟ್ಯೂಬಿಂದ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಸರಿ ಆಯಿತು ಅಂತ ಹೇಳಿ ಬಿಟ್ಟರು. ಆಮೇಲೆ ಇಲ್ಲ ಅಂದಿದ್ದರೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಅಲ್ಲಿಗೂ ತುಂಬ ಸಲ ಅವ್ರು ಅನೌನ್ಸ್ ಮಾಡ್ತಾನೇ ಇದ್ದರು, ವಿಡಿಯೋಸ್ ಮಾಡಬೇಡಿ, ಯೂಟ್ಯೂಬಿಂದ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು, ಎಂಜಾಯ್ ಮಾಡಿ ಪ್ರೋಗ್ರಾಮ್ನ ಅಂಥೇಳಿ. ಬಟ್ ನಮಗೆ ಕೇಳಬೇಕಲ್ಲ ತಾಯಂದ್ರಿಗೆ ಫಸ್ಟ್ ಏನಂದರೆ ಅವರ ಮಕ್ಕಳ ಡ್ಯಾನ್ಸ್ ಪರ್ಫಾಮೆನ್ಸು, ಅವ್ರು ಏನೇ ಮಾಡೋದು ಚಿಕ್ಕದಾಗಿ ಮಾಡಿದ್ರೂ ದೊಡ್ಡದಾಗಿ ಹೇಳ್ಕೊಳೋಂಥ ಒಂದು ಬುದ್ಧಿ ನಮ್ಮ ತಾಯಂದ್ರಿಗೆ ಅಲ್ವಾ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅದು ಎಲ್ಲ ಪೇರೆಂಟ್ಸ್ಗೂ ಇರೋಂಥದ್ದೇನೆ. ಎಸ್ಪೆಷಲಿ ಇನ್ನೂ ಪುಟ್ಟ ಮಕ್ಕಳಾಗಿದ್ದರೆ ಫಸ್ಟು ಒಂದು ಡ್ಯಾನ್ಸ್ ಬಂತು, ನರ್ಸರಿ ಮಕ್ಕಳದು ಡ್ಯಾನ್ಸ್ ಬಂದ ತಕ್ಷಣ ನೋಡಬೇಕಾಗಿತ್ತು. ಎಷ್ಟು ಜನ ಪೇರೆಂಟ್ಸು ವಿಡಿಯೋ ಮಾಡೋದಕ್ಕೆ ಮುಗಿಬಿದ್ದಿದ್ರು ಅಂದರೆ, ಇದು 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಎಲ್ಲ ಅಷ್ಟು ಬಂದು ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ಚಿಕ್ಕ ಮಕ್ಕಳು ಇದ್ರಲ್ಲ, ಅವರೆಲ್ಲ ತುಂಬಾ ವಿಡಿಯೋಸ್ ಮಾಡ್ಕೊಳ್ತಾಯಿದ್ರು. ಸೊ 9th 10th ಕಡಿಮೆನೇ, ಕೇವಲ ಒಂದು 4ರಿಂದ 5 ಜನ ಅಷ್ಟೇ ವಿಡಿಯೋ ಮಾಡ್ಕೋತಾಯಿದ್ರು. ಬಟ್ ಚಿಕ್ಕ ಮಕ್ಕಳಿಗೆ ತುಂಬಾ ಜಾಸ್ತಿ, ಅಂದರೆ ಆ ಮಕ್ಕಳೇನೇ ಮಾಡಿದ್ರು ಖುಷಿ ಅಲ್ವಾ. ಹಾಗಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ತಂದೆ ತಾಯಿಗಳಿಗೆ ಆಸೆ. ಸೊ ಈ ಡ್ಯಾನ್ಸ್ ಪರ್ಫಾಮೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಲೈವಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೊಂದಷ್ಟು ವಿಚಾರಗಳನ್ನೆಲ್ಲನೂ ಶೇರ್ ಮಾಡಬೇಕು. ಸೊ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಡ್ಯಾನ್ಸ್ ಪರ್ಫಾಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಎಲ್ಲನೂ. ಇನ್ನೂ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಇತ್ತು, ಅದನ್ನೆಲ್ಲ ನಾನು ಅಷ್ಟಾಗಿ ಶೂಟ್ ಮಾಡ್ಕೊಂಡಿಲ್ಲ. ಕೆಲವೊಂದು ನನಗೆ ಯಾವುದು ಚೆನ್ನಾಗಿ ಅಂದರೆ ನನಗೆ ಯಾವುದು ಇಷ್ಟ ಆಗ್ತಿತ್ತು ಅದನ್ನೆಲ್ಲ ಒಂದಷ್ಟು ಶೂಟ್ ಮಾಡಿಕೊಂಡೆ ಅಷ್ಟೇ. ಮತ್ತು ಈ ಒಂದು ಪರ್ಫಾಮೆನ್ಸಸ್ ಎಲ್ಲನೂ ನಾನು ಫೇಸ್ಬುಕ್ಕಲ್ಲೇ ಹಾಕ್ತೀನಿ, ಯಾಕಂದರೆ ನನಗೆ ಯೂಟ್ಯೂಬಲ್ಲಿ ಏನು ಕಾಪಿರೈಟ್ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ನೋಡ್ತಾ ಇರ್ಬೋದು ಕ್ರೌಡ್ ಎಷ್ಟಿದೆ ಅಂತ ಹೇಳಿ. ಸುಮಾರು ಸ್ಟಾರ್ಟಿಂಗ್ ನಾನು ಬಂದಾಗ ಖಾಲಿ ಅನ್ನಿಸ್ತಿತ್ತು, ಬಟ್ ಆಮೇಲೆ ಫುಲ್ಲು ಕ್ರೌಡ್ ಆಯಿತು. ಒಂದು ಪಾಸ್ಗೆ 2 ಅಲೋ ಮಾಡ್ತೀವಿ ಅಂತ ಹೇಳಿದರು. ನಮಗೆ 2 ಪಾಸ್ ಕೊಟ್ಟಿದ್ದರು, 4 ಜನ ಬಂದಿದ್ದರು ಅದರಲ್ಲಿ. ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಹೆಣ್ಮಕ್ಳದ್ದು ಒಂದು
ರಾಜಸ್ಥಾನಿ ವೇರಲ್ಲಿ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಚೆನ್ನಾಗಿತ್ತು ಅವರ ಕಾಂಬಿನೇಷನ್ ಎಲ್ಲನೂ. ಮತ್ತು ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಏನಂದರೆ ಇದು ಏನಂತಾರೆ ರಾಜಸ್ಥಾನಿ ವೇರ ಏನೋ ಗೊತ್ತಿಲ್ಲ, ಬಟ್ ಆ ಕಡೆ ಹಾಕೊಳ್ಳೋಂಥ ಒಂದು ಡ್ರೆಸ್ ಇದು ತುಂಬ ಚೆನ್ನಾಗಿತ್ತು. ಡೋಲಾರೆ ಸಾಂಗ್ಗೆ ಹಾಡ್ತಾಯಿದ್ರು. ಇದಂತೂ 90s ಫೇವ್ರೆಟ್ ಸಾಂಗ್ ಅಲ್ವಾ. 90s ಕಿಡ್ಸಲ್ಲಿ ನಾವೆಲ್ಲರೂ ನಾನು ಕೂಡ ಈ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೆ. ಹಾಗಾಗಿ ಆ ಒಂದು ಮೆಮೊರಿ ಎಲ್ಲ ನನಗೆ ರಿಕ್ರಿಯೇಟ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ಹಾಗಾಗಿ ಇದನ್ನೊಂದಷ್ಟು ಸ್ವಲ್ಪ ವಿಡಿಯೋನ ಶೂಟ್ ಮಾಡಿಕೊಂಡೆ ನಾನು. ಹಾಗೆಯೇ ಮತ್ತು ವಿನಯ್ದೇ ಆಲ್ಮೋಸ್ಟ್ 3 ಡ್ಯಾನ್ಸಸ್ ಇತ್ತು. ವಿಜಯ್ದು 2 ಡ್ಯಾನ್ಸ್ ಇತ್ತು. ಅಲ್ಲಿ ಪೂರ್ತಿ ಎಲ್ಲ ಆಗೋವರೆಗೂ ಇದ್ವಿ. ಹಾಗೆ ಈ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಅಂತೂ ತುಂಬ ಕ್ಯೂಟಾಗಿತ್ತು. ಇದು ಬಂದುಬಿಟ್ಟು ಕಾಟನ್ ಕ್ಯಾಂಡಿ ರಿಲೀಸ್ ಆಯ್ತಲ್ಲ ಇತ್ತೀಚೆಗೆ, ಚಂದನ್ ಶೆಟ್ಟಿ ಅವ್ರದ್ದು. ಆ ಒಂದು ಕಾಟನ್ ಕ್ಯಾಂಡಿದೇ ಈ ಡ್ಯಾನ್ಸ್ ಪರ್ಫಾಮೆನ್ಸು. ಇನ್ನೊಂದೇನಂತಂದರೆ ಅವ್ರು ಹಾಕಿದ್ರಲ್ಲ ಫ್ರಾಕು ಕಾಟನ್ ಕ್ಯಾಂಡಿ ಥರನೇ ಇತ್ತು. ಇದು ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ, ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಫೇಸ್ಬುಕ್ಕಲ್ಲೇ ಹಾಕ್ತೀನಿ, ಲೈವ್ ಆಗೇ ಹಾಕ್ತೀನಿ. ಯಾವ ಸಾಂಗ್ ಆ ಸಾಂಗಿಗೆ ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಖುಷಿ ಆಯಿತು. ಒಂದು ರೀತಿ ಸ್ಪೆಷಲ್ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು. ಚೆನ್ನಾಗಿತ್ತು. ರೀಸೆಂಟಾಗಿ ಅಷ್ಟೇ ಲಾಸ್ಟ್ ಮಂತು ಹಸ್ಬೆಂಡ್ ಅವ್ರ ಸ್ಕೂಲಲ್ಲೂ ಫಂಕ್ಷನ್ ಆಯಿತು. ಅಲ್ಲಿ ಕೂಡ 12 ಗಂಟೆವರೆಗೂ ಇದ್ವಿ. ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಆಯಿತು 12 ಗಂಟೆ ನಾವು ಎಲ್ಲ ಮುಗಿಸೋಷ್ಟೊತ್ತಿಗೆ. ಲಾಸ್ಟಲ್ಲಿ ಚೆನ್ನಾಗಿದ್ದಿದ್ದು ಅಂದರೆ 10th ಸ್ಟ್ಯಾಂಡರ್ಡ್ ಮಕ್ಕಳದ್ದು ಡ್ಯಾನ್ಸೇ ಫೈನಲ್ಲಾಗಿ ಚೆನ್ನಾಗಿದ್ದಿದ್ದು. ಅವರೆಲ್ಲ ರೀಮಿಕ್ಸ್ ಸಾಂಗ್ಗೆಲ್ಲನೂ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವಿಜಯ್ದು ಡ್ಯಾನ್ಸ್ ಪರ್ಫಾಮೆನ್ಸ್ ಬರ್ತಾಯಿದೆ. ವಿಜಯ್ ಬಂದುಬಿಟ್ಟು ಅದೇ ಪುಷ್ಪ, ಇದು ಕೂಡ ರೀಮಿಕ್ಸ್ ಸಾಂಗ್ ಇತ್ತು. ಸೊ ರೀಮಿಕ್ಸಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಪುಷ್ಪರಾಜ್ದು ಈಗೆಲ್ಲ ಬರ್ತಿದೆ ಅಲ್ವಾ, ಪುಷ್ಪ 2 ಮೂವಿದು ಒಂದು ಸಾಂಗ್ ಇತ್ತು. ಸೊ ಅದಕ್ಕೆ ಎಲ್ಲ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು, ಚೆನ್ನಾಗಿತ್ತು ಅದು ಕೂಡ. ನನಗಂತೂ ಒಂದು ಸ್ಪೆಷಲ್ ಟೈಮು, ಒಂದು ಚೆನ್ನಾಗಿ ಹೋಗ್ತಾಯಿದೆ ಆ ಒಂದು ಈವ್ನಿಂಗು ಅಂತ ಒಂದು ರೀತಿ ಖುಷಿ. ಜೊತೆಗೆ ನಮ್ಮ ಮಕ್ಕಳ ಡ್ಯಾನ್ಸು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಬಂದುಬಿಟ್ಟು ಇದು ಫಸ್ಟ್ ಇಯರು ಆ್ಯನ್ವಲ್ ಡೇ ಮಾಡ್ತಾ ಇರೋದು. ಇದು ಹೊಸದಾಗಿ ಕಟ್ಟಿದಂಥ ಸ್ಕೂಲು. ಇವರು ಓದ್ತಾ ಇದ್ದಿದ್ದು ಬಂದುಬಿಟ್ಟು ಮುಂಚೆ ಹಳೆ ಸ್ಕೂಲಲ್ಲಿ ಓದ್ತಾ ಇದ್ರಲ್ವ, ಅಂದರೆ ಇದಕ್ಕಿಂತ ಮುಂಚೆ ಓದ್ತಾ ಇದ್ದಿದ್ದು ಸ್ಕೂಲ್ ಬಂದುಬಿಟ್ಟು ಅದು ಹಳೆ ಸ್ಕೂಲು. ಆವಾಗ ಇವರು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಆ ಸ್ಕೂಲಲ್ಲಿ ಓದ್ತಾಯಿದ್ರು. ಆಮೇಲೆ ಈ ಸ್ಕೂಲ್ನ ಹೊಸದಾಗಿ ಇವಾಗ ಒಂದು 2 ಇಯರ್ಸ್ ಆಗ್ತಿದೆ ಇದನ್ನು ಬಿಲ್ಡ್ ಮಾಡಿ. ಈ ಸ್ಕೂಲಿಗೆ ಬಂದಮೇಲೆ ಲಾಸ್ಟ್ ಇಯರ್ ಕೂಡ ಆ್ಯನ್ವಲ್ ಡೇ ಯಾವುದೂ ಮಾಡಿಲ್ಲ, ಬಟ್ ಈ ವರ್ಷ ಆ್ಯನ್ವಲ್ ಡೇ ಮಾಡಿರೋದು ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು, ಎಸ್ಪೆಷಲಿ ನಮ್ಮ ಮಕ್ಕಳಿಗೆ. ಯಾಕಂದರೆ ಈ ವರ್ಷ ವಿನಯ್ 10th, ವಿಜಯ್ 9th ಅಲ್ವಾ. ಸೊ ಇಬ್ಬರಿಗೂ ಕೂಡ ಒಂದು ಕಾಂಬಿನೇಷನ್ ಆಗಿ ಈ ವರ್ಷ ಆ್ಯನ್ವಲ್ ಡೇ ಅವ್ರಿಗೆ ಸಿಕ್ತು. ಯಾಕಂದರೆ ಈ ವರ್ಷ 10th ವಿನಯ್ ಲಾಸ್ಟ್ ಆಗ್ತಾನಲ್ವ, ಮತ್ತು ನೆಕ್ಸ್ಟು ಅವನಿಗೆ ಸ್ಕೂಲ್ ಡೇಸ್ ಅನ್ನೋದು ಇರೋದಿಲ್ಲ. ಸ್ಕೂಲ್ ಡೇಸಲ್ಲಿ ಗೋಲ್ಡನ್ ಮೆಮೊರೀಸ್ ಅಂದರೆ ನಮಗೆಲ್ಲರಿಗೂ ಆ್ಯನ್ವಲ್ ಡೇನೇ. ಸೊ ಆ್ಯನ್ವಲ್ ಡೇ 10th ಮಾಡಿಸಿದ್ದು ಒಂದು ಸ್ವಲ್ಪ ಅವ್ನಿಗೆ ಮಕ್ಕಳಿಗೆಲ್ಲರಿಗೂ ಸ್ವಲ್ಪ ಖುಷಿ ಇದೆ, ನನಗೂ ಕೂಡ ಖುಷಿ ಇದೆ. ಅಟ್ಲೀಸ್ಟ್ ಅವರು 10th ಮಿಸ್ ಮಾಡಿ, ಯಾಕಂದರೆ ಲಾಸ್ಟ್ ಇಯರ್ 10th ಮಕ್ಕಳಿಗೆಲ್ಲ ಮಿಸ್ ಆಯ್ತಲ್ವ, ಆ್ಯನ್ವಲ್ ಡೇ ಅವ್ರಿಗಿರಲಿಲ್ಲ. ಲಾಸ್ಟ್ 2-3 ಇಯರ್ಸಿಂದ ಆ್ಯನ್ವಲ್ ಡೇ ಮಾಡೇ ಇರಲಿಲ್ಲ. ಆ ಮಕ್ಕಳಿಗೆಲ್ಲ ಮಿಸ್ ಆಯಿತು. ಬಟ್ ಸ್ಕೂಲ್ ಡೇಸಲ್ಲಿ ಬೆಸ್ಟ್ ಮೆಮೊರೀಸು ಎಲ್ಲನೂ ಆ್ಯನ್ವಲ್ ಡೇ ಇರುತ್ತೆ. ಅದಕ್ಕೋಸ್ಕರ ಈ ಸಲ 10th ವಿನಯ್ಗೆ ಸಿಕ್ಕಿದ್ದು ಅದು ಖುಷಿ ಇದೆ ನನಗೆ. ಹಾಗೆ ವಿನಯ್ಗೂ ಅಷ್ಟೇ ತುಂಬ ಖುಷಿ ಇದೆ. ಇದು ಬಿಟ್ಟು ಮತ್ತು ಫೇರ್ವೆಲ್ ಡೇ ಕೂಡ ಇರುತ್ತೆ. ಸೊ ಅದು ಕೂಡ ಅವರು ಎಂಜಾಯ್ ಮಾಡಲಿ ಅಂತ ಅಂದ್ಕೊತೀನಿ. ಯಾಕಂದರೆ 10th ಅದೇ ಅಲ್ವಾ. ಸೊ 10th ಸ್ಟ್ಯಾಂಡರ್ಡ್ ಮಕ್ಕಳಂದ್ರೇ ಒಂದು ರೀತಿ ಎಮೋಷ್ನಲ್ಲು. ಹಾಗಾಗಿ ನೆಕ್ಸ್ಟು ವಿಜಯ್ಗೆ ಬಂದುಬಿಟ್ಟು ಇದು 9th ಸ್ಟ್ಯಾಂಡರ್ಡು. ಸೊ 9th ಸ್ಟ್ಯಾಂಡರ್ಡ್ ಆದಮೇಲೆ ನೆಕ್ಸ್ಟ್ ಇಯರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡ್ಬೋದು. ಯಾಕಂದರೆ ಒಂದೊಂದು ಸ್ಕೂಲಲ್ಲಿ 1 ವರ್ಷ ಬಿಟ್ಟು 1 ವರ್ಷ ಮಾಡ್ತಾರೆ. ಬಟ್ ಇವರು ಈ ಸ್ಕೂಲಿಗೆ ಬಂದಮೇಲೆ ಇದೇ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು. ಹಳೆ ಸ್ಕೂಲಲ್ಲಿ ಮಾಡ್ತಾಯಿದ್ರು, ಅದು ಆವಾಗ 1 ವರ್ಷ ಬಿಟ್ಟು 1 ವರ್ಷ ಆ ಥರ ಮಾಡ್ತಾಯಿದ್ರು. ಬಟ್ ಕಂಟಿನ್ಯೂಸ್ ಆಗಿ ಆ ಟೈಮಲ್ಲಿ ಏನು ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ, ನೋಡಬೇಕು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಸ್ಕೂಲ್ದೇನು ಅಂತಂದರೆ ಇವರು ಬಂದುಬಿಟ್ಟು ಪ್ರಿನ್ಸಿಪಲ್ ಏನಿದ್ದಾರಲ್ಲ, ಅವರು ನಮ್ಮ ಕಾಮಿಡಿ ಆ್ಯಕ್ಟರು ಇದ್ದಾರಲ್ಲ, ಡಿಂಗ್ರಿ ನಾಗರಾಜ್ ಅಂತ ಹೇಳ್ಬಿಟ್ಟು, ಅವರ ಮಗಳೇನೇ. ತುಂಬ ಖುಷಿ ಆಯಿತು ನನಗೂ ವಿಷಯನ ಕೇಳಿ. ನನಗೂ ಫಸ್ಟ್ ಗೊತ್ತಿರಲಿಲ್ಲ, ಒಂದು 2-3 ಇಯರ್ಸ್ ಮುಂಚೆ ಗೊತ್ತಾಗಿದ್ದು.
ಅದುವರೆಗೂ ಗೊತ್ತೇ ಇರಲಿಲ್ಲ. ಸೊ ಅವರಷ್ಟು ಆ್ಯಕ್ಟರ್ಸ್ ಮಕ್ಕಳಾಗಿದ್ದರೂ ಕೂಡ ಯಾವುದೇ ಥರ ಒಂದು ಏನು ಹೇಳ್ತಾರೆ ಅಹಂ ಇಲ್ಲ ಅಂತ ಹೇಳ್ಬೋದು. ಒಂದು ರೀತಿ ಎಲ್ಲರ ಹತ್ರನೂ ಚೆನ್ನಾಗಿ ತುಂಬ ಹಂಬಲ್ ಪರ್ಸನ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಅವರು ಎಲ್ಲರ ಹತ್ರ ನಡ್ಕೊಳ್ಳೋಂಥ ರೀತಿ ಎಲ್ಲ ತುಂಬ ಅದಕ್ಕೆ ನಮಗೆ ಒಂದು ರೀತಿ ಬ್ಲೆಸ್ಡ್ ಅನಿಸುತ್ತೆ ನಮಗೆ ಈ ಸ್ಕೂಲ್ ಸಿಕ್ಕಿರೋದು. ಯಾಕಂದರೆ ಇಲ್ಲಿ ಎಜುಕೇಷನ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇಲ್ಲಿ ನಮ್ಮ ಏರಿಯಾದಲ್ಲಿ ಈ ಸ್ಕೂಲ್ಗೆ ಅಂದ್ರೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳು ಓದ್ತಾ ಇರೋ ಸ್ಕೂಲು ಒಂದು ರೀತಿ ಎಕ್ಸ್ಟ್ರಾ ಏನು ಹೇಳ್ತಾರೆ ಎಜುಕೇಷನ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ಖುಷಿ ಆಯಿತು. ಇಷ್ಟು ದಿನ ಸ್ಟೇಟ್ ಸಿಲೆಬಸ್ ಇತ್ತು ಅವ್ರದ್ದು ಕೂಡ. ಇನ್ನು ನೆಕ್ಸ್ಟ್ ಇಯರಿಂದ ಇವಾಗ ಹೊಸ ಸ್ಕೂಲ್ ಕಟ್ಟಿದ್ದಾರಲ್ಲ, ಸೊ ಸ್ಟೇಟ್ ಸಿಲೆಬಸ್ ಇಲ್ಲ. ಇವಾಗ ನಮ್ಮ ಮಕ್ಕಳಿಗೆ 9th 10th ಮಾತ್ರ ಸ್ಟೇಟ್ ಸಿಲೆಬಸ್ ಇರುತ್ತೆ. ಈಗ ವಿಜಯ್ ಏನಾದರೂ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದ ಅಂದರೆ ಅದೇ ಲಾಸ್ಟ್ ಸ್ಟೇಟ್ ಸಿಲೆಬಸ್ ಅವ್ರಿಗೆ. ನೆಕ್ಸ್ಟ್ ಎಲ್ಲ CBSE ಮಾಡಿದ್ದಾರೆ. ಸೊ ಇದು ಫೈನಲಾಗಿ ನಾನು ಮಾತಾಡ್ತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲನೂ ಮುಗಿತಾನೇ ಇದೆ. ಯಾಕಂದರೆ ನಾನು ಮಾತಾಡ್ತಾ ನನ್ನ ಒಂದು 10th ಮೆಮೊರೀಸ್ ಎಲ್ಲನೂ ಇದರಲ್ಲಿ ರಿಕಲೆಕ್ಟ್ ಮಾಡ್ಕೋತಿದ್ದೆ. ಹಾಗಾಗಿ ಸೊ ಇದು ಬಂದುಬಿಟ್ಟು 10th ಸ್ಟ್ಯಾಂಡರ್ಡು ಗರ್ಲ್ಸ್ ಮಾಡ್ತಾ ಇರೋವಂಥದ್ದು. ಸೊ ಅವ್ರದ್ದು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇವರು ಕೂಡ ಫ್ಯೂಷನ್ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆಯೇ ಬ್ಯಾಕ್ ಡ್ರಾಪಲ್ಲಿ ನೋಡ್ತಾ ಇರ್ಬೋದು. ಸೊ 10th ಮಕ್ಕಳ ಪೇರೆಂಟ್ಸು ಅವ್ರ ಜೊತೆಗಿರೋಂಥದ್ದು, ಅಂದರೆ 10th ಮಕ್ಕಳು ಯಾರೆಲ್ಲ ಇದ್ದಾರೆ ಅವರ ಪೇರೆಂಟ್ಸ್ ಜೊತೆಗೆ ಮಕ್ಕಳಿರೋಂಥದ್ದು ಮತ್ತು ಅವ್ರ ಪೇರೆಂಟ್ಸ್ದು ಒಂದು ಫೋಟೋಸ್ನ ಹಿಂದ್ಗಡೆ ಪ್ಲೇ ಮಾಡ್ತಾಯಿದ್ರು. ಅದು ಕೂಡ ಒಂದು ರೀತಿ ಖುಷಿ ಕೊಡ್ತಾಯಿತ್ತು. ಯಾಕಂದರೆ ನಮ್ಮ ಫೋಟೋ ಕೂಡ ಅದ್ರಲ್ಲಿ ಬಂತಲ್ವ, ಹಾಗಾಗಿ ಏನೋ ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅಂದರೆ ಅಷ್ಟದು ಒಂದು ಸ್ಟೇಜಲ್ಲಿ ನಮ್ಮ ಒಂದು ಫೋಟೋ ಡಿಸ್ಪ್ಲೇ ಆಗುತ್ತಂದರೆ ಅದು ಒಂಥರ ಖುಷಿನೇ ಆಗುತ್ತಲ್ವ. ಅದರಲ್ಲೂ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಪೇರೆಂಟ್ಸ್ದು ಒಂದು ಫೋಟೋಸ್ ಇದರಲ್ಲಿ ಬರ್ತಾಯಿತ್ತು. ಸೊ ನಮ್ಮದು ಕೂಡ 2 times ಡಿಸ್ಪ್ಲೇ ಆಯಿತು. ಅದೊಂದು ರೀತಿ ಹ್ಯಾಪಿ ಮೊಮೆಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅನ್ನಿಸ್ತು ನನಗಂತೂ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಿನಯ್ ಅವ್ರದ್ದು ಬಾಯ್ಸ್ದು 10th ಸ್ಟ್ಯಾಂಡರ್ಡು ಅವ್ರದ್ದು ಕೂಡ ಎಲ್ಲ ಫ್ಯೂಷನ್ ಡ್ಯಾನ್ಸೇ ಇರುತ್ತೆ. ಸೊ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಒಂದಷ್ಟು ಪರ್ಫಾಮೆನ್ಸ್ ಮಕ್ಕಳದು. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ಇದರ ಮೇನ್ ಪರ್ಫಾಮೆನ್ಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ಫೇಸ್ಬುಕ್ಕಲ್ಲೇ ಶೇರ್ ಮಾಡ್ತೀನಿ. ಯಾಕಂದರೆ ಫೇಸ್ಬುಕ್ಕಲ್ಲಿ ನಮಗೇನು ಕಾಪಿರೈಟ್ ಬರೋದಿಲ್ಲ. ಅಂದರೆ ಅದರಲ್ಲಿ ಕೂಡ ನಮ್ಮದೇ ಓನ್ ವಿಡಿಯೋ ಆಗಿರಬೇಕು, ಬಟ್ ಮ್ಯೂಸಿಕ್ಗೆಲ್ಲ ಕಾಪಿರೈಟ್ ಇರೋದಿಲ್ಲ. ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರನೇ ಕೆಲವೊಂದಷ್ಟು ವಿಷಯಗಳನ್ನ ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಅನ್ನೋದಕ್ಕೆ ಫೇಸ್ಬುಕ್ಕನ್ನ ಓಪನ್ ಮಾಡಿರೋಂಥದ್ದು. ಸೊ ಇನ್ನೂ ಯಾರಾದರೂ ನೋಡಬೇಕು ನನ್ನ ಫೇಸ್ಬುಕ್ಕಲ್ಲಿ ಅಂತಂದರೆ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ, ಬಂದು ಜಾಯಿನ್ ಆಗಿ. ಅಲ್ಲಿ ಕೂಡ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ವೀಡಿಯೋಸ್ ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗದೇ ಇರೋದನ್ನ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಅಲ್ಲಿ ಕೂಡ ಬಂದು ಫಾಲೋ ಮಾಡಿದ್ರೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಅದರಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.